ಮನೇಲಿ ಹೀಗೆ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಇವರು ಯಾವಾಗಲೂ ಇದನ್ನೇ ಹೇಳ್ತಾ ಇರ್ತಾರೆ, ಮನೇಲಿ ಎಲ್ಲರೂ ಒಟ್ಟಿಗೆ ಇದ್ರೆ ಸಂತೋಷ, ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರೆ ಆನಂದ, ಎಲ್ಲರೂ ಒಟ್ಟಿಗೆ ಅಡುಗೆ ಮಾಡಿದ್ರೆ ರುಚಿ ಅಂತ. ಪಾಪ ನನ್ನ ತಮ್ಮ, ನಾವು ಇಷ್ಟು ದಿನ ಜಗಳ ಮಾಡ್ಕೊಂಡಿದ್ದಕ್ಕೆ ಅದೆಷ್ಟು ನೊಂದ್ಕೊಂಡೋ ಏನೋ. ಅದಕ್ಕೆ ಅವ್ರು ನೊಂದ್ಕೊಂಡಿರೋದು ಮಾತ್ರ ನಿಮಗೆ ಕಾಣಿಸ್ತಾ ಇದೆಯಾ? ನಾನು ನೊಂದ್ಕೊಂಡಿದ್ದೀನಿ, ನನ್ನ ಬಗ್ಗೆ ಯೋಚನೆ ಅಲ್ವಾ ನಿಮಗೆ? ನಾನೆಲ್ಲ ಹಾಗಂದೆ. ನನಗೆ ನನ್ನ ಕಂಡ್ರೇನೆ ಬೇಸರ. ಇಷ್ಟು ದಿನ ನಿಮ್ಮಿಬ್ಬರ ಮನಸ್ಸನ್ನು ತುಂಬ ನೋಯಿಸ್ಬಿಟ್ಟಿದ್ದೀನಿ ಅಂತ. ಛೇ, ಅದಕ್ಕೆ ಯಾಕೆ ಹೀಗೆ ಹೇಳ್ತಿದ್ದೀರಾ? ನಾನು ತಮಾಷೆ ಮಾಡ್ತಿದ್ದೆ ಅಷ್ಟೇ. ನನಗಂತೂ ತಮಾಷೆ ಯಾವುದು ಸೀರಿಯಸ್ ಯಾವುದು ಅಂತ ಅರ್ಥನೇ ಆಗ್ತಿಲ್ಲ. ಒಂದು ಕಡೆ ನನ್ನ ಗಂಡ, ಇನ್ನೊಂದು ಕಡೆ ನನ್ನ ತಮ್ಮ. ಇವರಿಬ್ಬರ ಜೊತೆ ಮಾತಾಡಿ ಮಾತಾಡಿ ತಮಾಷೆಗೂ ಸೀರಿಯಸ್ಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ನೋಡು. ಆದರೂ ಇಷ್ಟು ದಿನ ನಾನು ನಿಮ್ಮನ್ನು ತುಂಬ ನೋಯಿಸ್ಬಿಟ್ಟಿದ್ದೀನಿ. ಅದಕ್ಕೆ ಪ್ರತಿಫಲವಾಗಿ ಇನ್ನು ಮುಂದೆ ಡಬಲ್ ಟ್ರಿಬಲ್ ಪ್ರೀತಿ ಕೊಡ್ತೀನಿ. ನಾನು ಅಷ್ಟೇ ಶ್ರಾವಣಿ ಅತ್ತಿಗೆ ತುಂಬಾ ಪ್ರೀತಿ ಕೊಡ್ತೀನಿ. ಇದು ನಮ್ಮತ್ತೆ. ಮುದ್ದಿನ ಮೊಮ್ಮಗಳೇ ಶ್ರಾವಣಿ ಅಮ್ಮ ನನಗೂ ಮುದ್ದಿನ ಸೊಸೆನೆ. ಎಂಥದ್ದು ಇಲ್ಲ, ಇವರು ನನ್ನ ಮುದ್ದಿನ ನಾದಿನಿ. ಅಂದ್ರೆ ಎಲ್ರೂ ಒಂದಾಗೋದ್ರ? ಈಗ ನಾನೇನು ಮಾಡಲಿ? ಅಮ್ಮನ ಜೊತೆ ಮಾತಾಡಬೇಕು ಅನ್ಸಿದ್ರೆ ಕದ್ದು ಮುಚ್ಚಿನೇ ಮಾತಾಡಬೇಕು. ಶ್ರಾವಣಿ ಅಕ್ಕ ಇದ್ದಿದ್ರೆ ಈ ಥರ ಎಲ್ಲ ಆಗ್ತಾನೇ ಇರಲಿಲ್ಲ ಅನಿಸುತ್ತೆ. ಈ ಮನೇಲಿ ನನಗೆ ಒಬ್ಬಳೇ ಅಂತ ಅನಿಸ್ತಿದೆ. ಅಪ್ಪನೂ ಅಮ್ಮನ ಜೊತೆ ನಂಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ದೊಡ್ಡಪ್ಪನ ಕೇಳಿದ್ರೆ ಅಮ್ಮ ಹುಷಾರಾಗ್ತಾರೆ ಇರು ಪುಟ್ಟ ಅಂತ ಹೇಳ್ತಾರೆ. ಆದರೆ ಅಮ್ಮ ಹುಷಾರಾಗೇ ಇದ್ದಾರಲ್ಲ. ಇಲ್ಲ, ಈಗಲೇ ನಾನು ಈ ವಿಷಯನೆಲ್ಲ ಶ್ರಾವಣಿ ಅಕ್ಕಗೆ ಫೋನ್ ಮಾಡಿ ಹೇಳಲೇಬೇಕು. ಆಗಲೇ ಎಲ್ಲ ಸರಿ ಹೋಗೋದು. ಹೌದು, ಶ್ರಾವಣಿ ಅಕ್ಕಂಗೆ ಈಗಲೇ ಫೋನ್ ಮಾಡಿ ಬೇಗ ಮನೆಗೆ ಬಾ ಅಂತ ಹೇಳ್ತೀನಿ. ಶ್ರೀವಲ್ಲಿ, ನೀನು ಯಾವಾಗ ಬಂದೆ? ನೀವೆಲ್ಲರೂ ನಗ್ನಗ್ತಾ ಮಾತಾಡ್ತಿದ್ರಲ್ಲ, ಅವಾಗಲೇ ಬಂದೆ. ನಾನು ಬಂದಿದ್ದು ನಿಮಗೆ ತೊಂದರೆ ಆಯಿತು ಅನ್ಸುತ್ತೆ. ನಾನು ಹೊಡ್ತೀನಿ. ಶ್ರೀವಲ್ಲಿ, ಶ್ರೀವಲ್ಲಿ ನಿತ್ಕೋ. ಶ್ರೀವಲ್ಲಿ, ಏ ಶ್ರೀವಲ್ಲಿ ನಿತ್ಕೋ. ಶ್ರೀವಲ್ಲಿ ಅಕ್ಕ ಬಿಡಿ ಅಕ್ಕ, ದಯವಿಟ್ಟು ನೀವೇನು ಮಾತಾಡಬೇಡಿ. ಎಲ್ಲ ನನ್ನ ಕಣ್ಣಾರೆ ನೋಡಿದ್ದೀನಿ. ಇನ್ನು ಏನು ಹೇಳಿ ನನ್ನ ನಂಬಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಕ್ಕ? ಶ್ರೀವಲ್ಲಿ, ಸ್ವಲ್ಪ ನನ್ನ ಮಾತು ಕೇಳು. ಬೇಡ ಅಕ್ಕ, ಏನು ಮಾತಾಡಬೇಡಿ. ನಾನು ಏನು ಕೇಳೋದು ಇಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ನಿತ್ಕೋ ಶ್ರೀವಲ್ಲಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದೀಯಾ? ಅತ್ತೆ, ಈ ಶ್ರೀವಲ್ಲಿ ಸಮಸ್ಯೆ ಏನು? ಅಲ್ಲ, ನಾವ್ಯಾರು ಚೆನ್ನಾಗಿರ್ಬಾರ್ದಾ? ನಾವ್ಯಾರು ಮನೇಲಿ ನಗ್ನಗ್ತಾ ಇರ್ಬಾರ್ದಾ? ನೀವೆಲ್ಲರೂ ನನಗೆ ಪ್ರೀತಿ ಕೊಟ್ರೆ ಇವಳಿಗೆ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ? ಇವಳ ಮದ್ವೆ ನಿಂತೋಯ್ತು ಅನ್ನೋ ಬೇಜಾರಿಗಿಂತ ನಾನು ನಮ್ಮ ಯಜಮಾನ್ರ ಜೊತೆ ಚೆನ್ನಾಗಿದ್ದೀನಲ್ಲ, ಆ ಅಸೂಯೆನೇ ಜಾಸ್ತಿ ಇರೋ ಹಾಗಿದೆ. ಮೊದಲು ಅವಳು ಈ ಥರ ಇರಲಿಲ್ಲ, ಈಗೀಗಲೇ ಅವಳು ಈ ಥರ ಅಂತ ಗೊತ್ತಾಗ್ತಿರೋದು. ಚೆನ್ನಾಗಿರುವಾಗ ಚೆನ್ನಾಗೇ ಇರ್ತಾಳೆ, ಕೋಪ ಬಂದರೆ ಹಿಂಗಾಡ್ತಾಳೆ. ನಾನು ಇವಳು ಒಳ್ಳೆ ಮನಸ್ಸಿನ ಹುಡುಗಿ ಅಂತಾನೆ ಇವತ್ತಿನವರೆಗೂ ಅಂದ್ಕೊಂಡಿದ್ದೀನಿ. ಹಾಗಂತ ಇವಳು ಹೀಗೆಲ್ಲ ಆಡಿದ್ರೆ ಸಹಿಸ್ಕೋಬಾರ್ದು ಮೇಡಮ್ ಅವರೇ. ನೋಡಿ, ಸಹನೆ ಇರಬೇಕು, ಆದರೆ ಬೇರೆಯವ್ರ ಹತ್ರ ಹೊಡೆಸ್ಕೊಂಡು ಸುಮ್ಮನೆ ಇರೋಷ್ಟು ಸಹನೆ ಇರಬಾರ್ದು, ತಾಳ್ಮೆ ಇರಬಾರ್ದು. ಈಗ ನಮ್ಮ ಸೈನಿಕರನ್ನೇ ನೋಡಿ, ಹೆಂಗೆ ಏಟಿಗೆ ತಿರುಗೇಟು, ಏಟಿಗೆ ಎದುರೇಟು ಕೊಡ್ತಾರೆ ಅಂಥವ್ರು ನೋಡಿ ಕಲಿಬೇಕು. ಇವಳು ನೀವು ಅಂದ್ಕೊಂಡಿರುವಷ್ಟು ಮುಗ್ಧೆ ಅಲ್ಲ. ಅವಳು ನನ್ನ ಹತ್ರ ಬಂದ್ಬಿಟ್ಟು ಕಂದಮಮ್ಮಿ ಈ ಶ್ರಾವಣಿ ಸುಬ್ರಹ್ಮಣ್ಯ ಇಬ್ಬರು ಜಗಳ ಆಡಬೇಕು, ಅವರಿಬ್ಬರು ಒಟ್ಟಿಗೆ ಇರಬಾರ್ದು, ದೂರ ಆಗಬೇಕು ಅಂತೆಲ್ಲ ಏನೇನೋ ಪಿತೂರಿ ಹುಡ್ತಿರ್ತಾಳೆ. ಅಂಥವಳನ್ನ ನಂಬೋದು ಹೆಂಗೆ ಮೇಡಮ್ ಅವರೇ? ಏನು ಹಾಗಂದ್ಲ ಅವಳು? ಪಾಪೆ, ಏನೋ ಸಿಡಿಮಿಡಿ ಅಂತಿರ್ತಾಳೆ, ಆದರೂ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇವಳು ನನ್ನ ಮಗ ಸೊಸೆನ್ನೇ ದೂರ ಮಾಡಕ್ಕೆ ನೋಡ್ತಾ ಇದ್ದಾಳ. ನನ್ನ ಮಗ ಸೊಸೆದು ಬ್ರಹ್ಮ ಗಂಟು. ಆ ದೇವರು ಸ್ವರ್ಗದಲ್ಲೇ ನಿಶ್ಚಯ ಮಾಡಿದ್ದಾನೆ, ಅಲ್ಲಿಂದ ಗಂಟಾಕಿ ಇಲ್ಲಿಗೆ ಕಳಿಸಿದ್ದಾನೆ. ಇವ್ರನ್ನ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ.
ಶ್ರಾವಣಿಯಮ್ಮ, ಅವಳು ಆ ಥರ ನಡ್ಕೊಳ್ಳೋದಕ್ಕೆ ನೀವು ದಾರಿ ಮಾಡಿಕೊಡ್ಬೇಡಿ. ನನ್ನ ಮಗನ ಹಣೆಯಲ್ಲಿ ಶ್ರಾವಣಿಯಮ್ಮನ ಹೆಸರು ಬರೆದಿದೆ, ಶ್ರಾವಣಿಯಮ್ಮರ ಹಣೆಯಲ್ಲಿ ನನ್ನ ಮಗನ ಹೆಸರು ಬರೆದಿದೆ. ಇವರಿಬ್ಬರನ್ನ ದೂರ ಮಾಡಕ್ಕೆ ಯಾರು ಬಂದ್ರೆ ನಾನು ಕಾಳಿ ಭದ್ರಕಾಳಿ ಆಗ್ಬಿಡ್ತೀನಿ. ಹೌದೌದು, ನೀನು ಕಾಳಿ ಭದ್ರಕಾಳಿ ಆಗ್ಬಿಡ್ತೀಯ. ನಾನು ನೋಡಿದ್ದೀನಿ ಅದನ್ನ. ಮತ್ತೆ ಸುಮ್ಮನೆ ಬಿಟ್ಬಿಡ್ತೀನ? ನಾನು ಹೆಚ್ಕೊಡ್ತೀನಿ ಕೊಡಿ ಮೇಡಮ್ ಅವರೇ, ನೀವು ಕೈಯೆಲ್ಲ ಇದು ಮಾಡ್ಕೊಬಿಡಿ. ಏನಕ್ಕ ಇದು? ಎಲ್ಲ ಗೊತ್ತಿದ್ರು ಈ ಮಾತನ್ನ ಕೇಳ್ತಿದ್ದೀರಲ್ಲ. ಈ ಮನೆಯವ್ರು ಎಲ್ರು ನನ್ನ ಕೈ ಕೊಟ್ರು. ನನ್ನ ಪರ ಅಂತ ಇದ್ದಿದ್ದು ನೀವೊಬ್ರೆ ಅಂತ ನಾನು ಅನ್ಕೊಂಡಿದ್ದೆ. ಇವಾಗ ನೀವೂನು ಬದಲಾಗ್ಬಿಟ್ಟಿದ್ದೀರಲ್ಲ ಅಕ್ಕ. ಅಲ್ಲ, ಅವಳ ಕಡೆ ನೀವೂನು ವಾಲ್ ಬಿಟ್ಟಿದ್ದೀರಲ್ಲ. ಏನಕ್ಕ ಮಾಡಿದಳಂತದವಳು? ಮಾಟ ಗೀಟ ಮಾಡಿಸಿದಳ ಹೇಳಿ. ಈಗೇನು ನನ್ನ ಸುಬ್ಬು ಕನ್ಸನ ಬಿಟ್ಬಿಡ್ಬೇಕಾ? ಶ್ರೀವಲ್ಲಿ, ಶ್ರಾವಣಿ ಮೇಡಮ್ ಅವ್ರ ಬಗ್ಗೆ ನೀನು ಈ ರೀತಿ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ನಿನ್ನ ಮಾತನ್ನು ವಾಪಸ್ ತಗೋ. ನೀನು ಅವರನ್ನು ಕೋಪದ ಕಣ್ಣಲ್ಲಿ ನೋಡ್ತಿದ್ಯಾ, ಮನಸ್ಸಲ್ಲಿ ಅಸೂಯೆ ಇಟ್ಕೊಂಡು ಮಾತಾಡ್ತಿದ್ಯಾ. ಅದಕ್ಕೆ ಅವ್ರು ಏನೇ ಮಾಡಿದ್ರು ನಿನಗೆ ತಪ್ಪಾಗೆ ಕಾಣಿಸುತ್ತೆ. ಶ್ರಾವಣಿ ಅವ್ರ ಜೊತೆ ಯಾರೇ ಚೆನ್ನಾಗಿ ಮಾತಾಡ್ಸಿದ್ರು ಶ್ರಾವಣಿ ಮೇಡಮ್ ಅವರು ಅವ್ರಿಗೆ ಮಾಟ ಮಾಡಿಸಿದ್ದಾರೆ, ಮರಳು ಮಾಡಿದ್ದಾರೆ ಅಂತ ನೀನು ತಪ್ಪು ತಿಳ್ಕೊಳ್ತೀಯ. ನಿಜ ಹೇಳಬೇಕು ಅಂದರೆ ಶ್ರಾವಣಿ ಮೇಡಮ್ ಅವರು ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಮನಸ್ಸಿರೋರು. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಕಷ್ಟ ಅಂದರೆ ಕರಗ್ತಾರೆ. ಅಷ್ಟೇ ಅಲ್ಲ, ಅವರು ಧೈರ್ಯದಿಂದ ಬೇರೆಯವ್ರ ಕಷ್ಟನ ತಮ್ಮ ಕಷ್ಟ ಅಂದ್ಕೊಂಡು ಪರಿಹರಿಸ್ತಾರೆ. ಅವ್ರು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸೋರಲ್ಲ. ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ದೇವತೆ ಅಂತ ಗುಣ ಇರೋರು. ನೋಡು, ನೀನು ನಮ್ಮ ಜೊತೆ ಸೇರ್ಕೋ, ಆಗ ನಿನಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಒಳ್ಳೆಯವರು ಅಂತ. ನೀನು ಒಳ್ಳೆ ಮನಸ್ಸಿಂದ ನಮ್ಮಲ್ಲಿ ಒಬ್ಳಾಗ್ತೀಯ ಅಂದರೆ ಶ್ರಾವಣಿ ಮೇಡಮ್ ಅವರೇ ನಿನ್ನನ್ನು ಬರ್ಮಾಡ್ಕೋತಾರೆ. ಆದರೆ ಏನಕ್ಕ? ಆದರೆ ಸುಬ್ಬುನ ನೀನು ಪಡ್ಕೋಬೇಕು, ಶ್ರಾವಣಿ ಮೇಡಮ್ ಅವ್ರನ್ನೂ ಸುಬ್ಬುನು ದೂರ ಮಾಡಬೇಕು ಅಂತ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನು ತಲೆಯಿಂದ ತಂದು ಹಾಕ್ಬಿಟ್ಟು ನಮ್ಮ ಜೊತೆ ಬಾ. ಶ್ರೀವಲ್ಲಿ, ಕಾಫಿ ಆಯ್ತಾ? ಶ್ರೀವಲ್ಲಿ, ನಮ್ಮ ಯಜಮಾನರು ಕೆಲಸದಿಂದ ಬಂದಾಯಿತು, ನಾನು ಅವ್ರಿಗೆ ಕಾಫಿ ಮಾಡಿಕೊಡ್ಬೇಕು. ನಾನು ಹೇಳಿದ್ದನ್ನು ನೆನಪಲ್ಲಿಟ್ಕೊ. ನಾವು ಯಾವತ್ತೂ ನಿನ್ನನ್ನು ಹೊರಗಿನವಳು ಅಂತ ಅಂದ್ಕೊಂಡಿಲ್ಲ. ಒಳ್ಳೆ ಮನಸ್ಸಿಂದ ನಮ್ಮೆಲ್ಲರ ಜೊತೆ ಒಬ್ಳಾಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಬಾ, ಆಯಿತಾ? ಶ್ರೀವಲ್ಲಿ, ಯಾಕೊಂಥರ ಇದೆಯಾ? ಏನು ಅಂತ ಹೇಳಿ ಸುಂದ್ರಣ್ಣ, ಈ ಮನೆಯವ್ರು ಯಾರೂ ನನ್ನ ಪರವಾಗಿಲ್ಲ. ನನ್ನ ಪರವಾಗಿ ಮನೇಲಿ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ನೀವೊಬ್ಬರೇ ಸುಂದ್ರಣ್ಣ. ಓ, ಹಾಗಂತೀಯ? ಇರ್ಬೋದು. ಸುಂದ್ರಣ್ಣ, ಮೇಡಮ್ ಅವ್ರೇನಾದರೂ ಹೇಳಿದ್ರ ನಿಮ್ಮ ಹತ್ರ? ಈ ಕ್ಯಾಂಡಿಡೇಟು ಅವ್ರ ಕಡೆದೆ ಅಲ್ವಾ? ಏನಾದರೂ ವಿಷಯ ತಿಳ್ಕೊಳ್ಳೋಣ, ಶ್ರಾವಣಿ ಮೇಡಮ್ಗೆ ಅಪ್ಡೇಟ್ ಮಾಡ್ಬೋದು. ಇಲ್ಲ ಶ್ರೀವಲ್ಲಿ, ಯಾಕೆ, ಏನು ಹೇಳಬೇಕಿತ್ತು? ಅದೇ ಸುಂದ್ರಣ್ಣ, ಈ ಶ್ರಾವಣಿನ ಸುಬ್ಬುನ ದೂರ ಮಾಡೋದ್ರ ಬಗ್ಗೆ ಮೇಡಮ್ ಅವರು ಏನಾದರೂ ನಿಮ್ಮ ಹತ್ರ ಹೇಳಿದ್ರಾ ಅಂತ? ಇಲ್ಲ, ಆ ವಿಷಯದ ಬಗ್ಗೆ ನಾಳೆ ಹೇಳ್ತೀನಿ ಅಂತ ಹೇಳಿದರೆ ಕೇಳಿ ನಾನು ನಿನಗೆ ತಿಳಿಸ್ತೀನಿ. ಹಬ್ಬ, ಸದ್ಯ ನನ್ನ ಪಾಲಿಗೆ ನನ್ನ ಪರ ಅಂತ ಇರೋದು ನೀವೊಬ್ಬರೇ ಸುಂದ್ರಣ್ಣ. ಆದರೂ ನಾನು ನನ್ನ ಚಲನ ಬಿಡೋದಿಲ್ಲ. ಆ ಶ್ರಾವಣಿನೂ ಸುಬ್ಬುನು ದೂರ ಮಾಡೇ ಮಾಡ್ತೀನಿ. ಅವರಿಬ್ಬರನ್ನು ದೂರ ಮಾಡಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ನನ್ನ ಎದುರಿಗೆ ಯಾರು ಬೇಕಾದರೂ ನಿಲ್ಲಿ ಅಣ್ಣ, ನಾನು ನನ್ನ ಹಠನ ಸಾಧಿಸ್ತೀನಿ. ಅಣ್ಣ, ನಾನಿನ್ನು ಬರ್ತೀನಿ. ಮೊದಲು ಈ ವಿಷಯನ ಶ್ರಾವಣಿ ಮೇಡಮಿಗೆ ತಿಳಿಸ್ಬೇಕು. ನನ್ನ ಪಾಲಿಗೆ ದಾರಿ ತೋರಿರುವಂತಹ ದೇವತೆ ಅವರು, ದಾರಿಗೆ ಅಡ್ಡ ಬರ್ತಿರೋರು ಇವರು. ನಾನು ಈ ಶ್ರೀವಲ್ಲಿ ಥರನೇ ಛಲದಲ್ಲಿ ಎಲ್ಲ ವಿಷಯನ ಹೇಳ್ಬಿಡ್ತೀನಿ. ಹೌದು,
ಈಗ ತಾನೇ ಮನೆಗೆ ಬಂದೆ. ಓಕೆ ನಾನೀಗ ಫೈಲ್ನ ನೋಡಿ ಆಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಸರಿನಾ? ಸರಿ ಬಿಡಿ, ನಾನು ಮಾಡಿ. ಮನೇಲಿ ಯಾರೂ ಕಾಣಲಿಲ್ಲ, ಅದಕ್ಕೆ ನಿಮ್ಮನ್ನು ನೋಡೋಕ್ಕೆ ತಕ್ಷಣ ಓಡ್ ಬಂದ್ಬಿಟ್ಟೆ. ನಾನು ಈಗಲೇ ಶ್ರಾವಣಿಕಂಗೆ ಕಾಲ್ ಮಾಡಿಬಿಟ್ಟು ಈ ಮನೇಲಿ ಏನೇನು ಆಗ್ತಿದೆ, ನಿನ್ನನ್ನು ಯಾಕೆ ಕೂಡ ಹಾಕಿದ್ದಾರೆ, ಈ ಮನೆಯವರೆಲ್ಲ ಯಾಕೆ ಈ ಥರ ಆಡ್ತಿದ್ದಾರೆ ಅಂತೆಲ್ಲ ನಾನು ಈಗಲೇ ಅಕ್ಕಂಗೆ ಹೇಳ್ತೀನಿ. ಅದಕ್ಕೆ ನಾನು ಫೋನ್ ತಂದಿದ್ದೀನಿ. ನಿನ್ನ ಹುಡ್ಕೊಂಬಂದು ನಿನ್ನ ಸೇವೆ ಮಾಡೋದೇ ಹೆಂಡತಿ ಆಗಿರೋ ನನ್ನ ಕರ್ತವ್ಯ. ಮೇಡಮ್, ಆಯ್ತಪ್ಪ ಮಹಾರಾಜ. ಹಾಲಲ್ಲಿ ಎಲ್ಲರೂ ಕೂತಿದ್ರು, ಅವ್ರಿಗೆಲ್ಲ ತಿಂಡಿ ಕೊಟ್ಟೆ, ನೀನು ಅಲ್ಲಿರಲಿಲ್ಲ ಅಲ್ವಾ, ಅದಕ್ಕೆ ಹುಡ್ಕೊಂಬಂದು ಇಲ್ಲಿ ಕೊಟ್ಟೆ ಅಷ್ಟೇ. ಈಗ ತಿಂತೀಯೋ ಬೇಡವೋ? ಪರವಾಗಿಲ್ಲ, ತಿಂತೀನಿ. ಕಾಫಿಲಿ ಇಟ್ಟಿದ್ದೀನಿ, ಹೆಂಗಿದೆ? ಚೆನ್ನಾಗಿದೆ ಮೇಡಮ್. ಯಾರು ಮಾಡಿದ್ದು? ಪಕ್ಕದ ರೋಡಲ್ಲಿ ಹೋಟೆಲ್ ಇದೆಯಲ್ಲ, ಅಲ್ಲಿಂದ ತಂದಿದ್ದು. ಪಕ್ಕದ ರೋಡಲ್ಲಿರೋ ಹೋಟ್ಲು ನಾನು ಎಲ್ಲ ಕಡೆ ತಿಂದಿದ್ದೀನಲ್ಲ. ಅದು ಯಾವ ಹೋಟ್ಲು ಮೇಡಮ್? ಇಷ್ಟ ಇದೆ. ನಾನೇ ನಿನಗೋಸ್ಕರ ಅಂತ ಮಾಡಿರೋದು ಸುಬ್ಬು. ಹೋಟೆಲಿಂದ ತಂದಿದ್ರೆ ಹೆಂಗಿದೆ ಅಂತ ಕೇಳ್ತಿದ್ನಾ? ಗಂಡನಿಗೋಸ್ಕರ ರುಚಿ ರುಚಿಯಾಗಿರೋ ತಿಂಡಿ ಮಾಡಿಕೊಟ್ರೆ ಹೋಟೆಲ್ದಾ ಅಂತ ಕೇಳ್ತೀಯಲ್ಲ. ಓಹೋ, ನೀವೇ ಮಾಡಿದ್ದಾ? ಹ್ಮ್, ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಸಾರಿ, ತಿಂತೀನಿ. ಥ್ಯಾಂಕ್ಸ್ ಸುಬ್ಬು. ನಾನು ಮಾಡಿದ್ದು ಅಂತ ರುಚಿಯಾಗಿದೆಯಾ ಅಥವಾ ನಾನು ತಂದುಕೊಟ್ಟಿದ್ದು ಅಂತ ರುಚಿಯಾಗಿದೆಯಾ? ಖಾರ ಆಗ್ತಾಯಿದೆ ಮೇಡಮ್. ತುಂಬ ಖಾರ ಇದೆ. ಆಯ್ತಾಯ್ತು, ತಿನ್ನೋವರೆಗೂ ಏನೋ ಮಾತಾಡಲ್ಲ ನಿನ್ನ ಹತ್ರ. ಕಾಲ್ ಬರ್ತಾ ಇದೆ. ಹಲೋ ಶ್ರಾವಣಿಕ, ನಾನು ಪಿಂಕಿ ಮಾತಾಡ್ತಿರೋದು. ಪಿಂಕಿ ಪುಟ್ಟ, ಹೇಗಿದ್ಯಾ ನೀನು? ನಿನ್ನ ಹತ್ರ ನಾನೊಂದು ವಿಷಯ ಹೇಳಬೇಕು. ಏನಂದ್ರೆ ನನ್ನನ್ನು ಯಾರೂ ಅಮ್ಮನ ಹತ್ರ ಮಾತಾಡೋಕೆ ಬಿಡ್ತಾ ಇಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ ಅಕ್ಕ. ಮನೇಲಿ ಏನೇನೋ ಆಗ್ತಿದೆ. ನನಗೆ ಈ ವಿಷಯನೆಲ್ಲ ಹೇಳಬೇಕು. ಶ್ರಾವಣಿ ಅಕ್ಕ, ನಾನು ಅಮ್ಮನ ಜೊತೆ ಮಾತಾಡಿ ಎಷ್ಟು ದಿನ ಆಯಿತು ಗೊತ್ತಾ? ನಾನು ಅಮ್ಮನ ಜೊತೆನೇ ಇದ್ದೀನಿ, ಅಮ್ಮನ ರೂಮಲ್ಲೇ ಇದ್ದೀನಿ. ಪಿಂಕಿ ಪುಟ್ಟ, ಏನು ಮಾತಾಡ್ತಿದ್ಯಾ? ಅಮ್ಮನ ಜೊತೆ ನೀನು ಯಾಕೆ ಮಾತಾಡಿಲ್ಲ? ಏನಾಯ್ತಂತ ಸ್ವಲ್ಪ ಸರಿಯಾಗಿ ಹೇಳೋ ನೀನು. ಶ್ರಾವಣಿ ಅಕ್ಕ, ಅದು ಅಮ್ಮನ್ನ ಇಲ್ಲಿ ಕೊಡಿಲೆ, ನಾನು ಮಾತಾಡ್ತೀನಿ. ಹಲೋ ಶ್ರಾವಣಿ, ನಿನ್ನ ಹತ್ರ ಮಾತಾಡೋದಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೀನಿ ಗೊತ್ತಾ? ಈ ಮನೇಲಿ ಏನೇನೆಲ್ಲ ನಡೀತಿದೆ. ರೀ 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 ಫೋನ್ ಕೊಡ್ರಿ. ಹಲೋ ಹಲೋ, ಕಟ್ಟಾಗೋಯ್ತಲ್ಲ. ರೀ ಫೋನ್ ಕೊಡಿ. ಪಿಂಕಿ, ನೀನು ಯಾಕೆ ಒಳಗೆ ಬಂದೆ? ನಿನ್ನ ಯಾರು ಬರೋದು ಕೇಳಿದಿಲ್ಲಿ? ನಡಿ ಆಚೆ. ನಂಗೆ ಅಮ್ಮ ಬೇಕು. ನಾನು ಅಮ್ಮನ ಜೊತೆನೇ ಇರಬೇಕು. ಬಾಪ, ಅಮ್ಮನ ಆಚೆ ಕರ್ಕೊಂಡು ಹೋಗೋಣ ಬಾ. ಅಮ್ಮನ ಯಾಕೆ ಇಲ್ಲಿ ಕೂಡ ಹಾಕಿದ್ದೀರಾ? ಈ ನಿನಗಿದೆಲ್ಲ ಅರ್ಥ ಆಗಲ್ಲಮ್ಮ. ಬಾ, ಆಚೆ ಹೋಗೋಣ ಬಾ. ರೀ 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 ನನ್ನ ಮಗಳನ್ನ ಇಲ್ಲೇ ಬಿಡ್ರಿ. ಅವಳ ಜೊತೆ ನಾನು ಒಂದು ಸ್ವಲ್ಪ ಸಮಯ ಕಳಿಬೇಕು ರೀ, ಪ್ಲೀಸ್ ರೀ. ವಂದನಾ, ನಿನಗೆ ಹುಷಾರಾದ್ಮೇಲೆ ಅವಳನ್ನ ನಿನ್ನ ಜೊತೆಲೇ ಇಟ್ಕೊಳ್ಳುವಂತೆ. ಈಗ ಬೇಡ. ಬಾ ಪಿಂಕಿ, ಬಾ. ನನ್ನ ಮಾತು ಕೇಳ್ರಿ. ನನ್ನ ಮಗಳನ್ನ ನನ್ನ ಜೊತೆ ಸ್ವಲ್ಪ ಬಿಡಿ. ನಿಮ್ಮ ತಮ್ಮಯ್ಯ ಅಂತೀನ್ರಿ, ಅವಳನ್ನ ನನ್ನ ಜೊತೆನೇ ಇರೋದಕ್ಕೆ ಬಿಡಿ. ಈ ಟೈಮಲ್ಲಿ ಪಿಂಕಿಲಿರೋದು ಬೇಡಮ್ಮ.
ಬಾ ಪಿಂಕಿ ಆಚೆ ಹೋಗೋಣ. ರೀ 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 ನಿಂತ್ಕೊಳ್ಳಿ ರೀ ರೀ ಪಿಂಕಿ ಪಿಂಕಿ ರೀ 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 ಅಮ್ಮ ಬಾಗಲ್ ತೆಗಿರಿ ರೀ ರೀ ಬಾಗಲ್ ತೆಗಿರಿ. ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡ್ರಿ ರೀ. ಬಾಗಲ್ ತೆಗಿರಿ, ನಾನು ಅವಳ ಹತ್ರ ಮಾತಾಡ್ಬೇಕು. ಅಮ್ಮ ರೀ ರೀ ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊತಾ ಇಲ್ಲ ರೀ? ಬಾಗಲ್ ತೆಗಿರಿ ರೀ ರೀ. ಯಾಕೆ ನಾನು ಈ ತರ ಹಿಂಸೆ ಕೊಡ್ತಾ ಇದ್ದೀರಾ ರೀ? ನನ್ನ ಮಾತು ಕೇಳಿ, ಯಾಕೆ ನನ್ಗೆ ಈ ತರ ಹಿಂಸೆ ಕೊಡ್ತಾ ಇದ್ದೀರಾ ರೀ? ನನ್ನ ಮಾತು ಕೇಳಿದ್ರಿ, ಯಾಕೆ ನನ್ಗೆ ಈ ತರ ಹಿಂಸೆ ಕೊಡ್ತಾ ಇದ್ದೀರಾ ರೀ? ಯಾಕೆ ನನ್ಗೆ ಹಿಂಗ್ ಮಾಡ್ತಾ ಇದ್ದೀರಾ? ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡಿ. ನಾನು ಮಾತಾಡ್ಬೇಕು ಅವಳ ಜೊತೆ. ನನ್ನ ಮಗಳನ್ನ ಕರ್ಕೊಂಡ್ ಬನ್ನಿ ರೀ. ನನ್ನ ಮಾತು ಕೇಳ್ರಿ. ಅಪ್ಪ ನಾನು ಅಮ್ಮನ ಹತ್ರ ಹೋಗ್ಬೇಕು ಅಪ್ಪ. ಅಮ್ಮನ ಜೊತೆನೇ ಇರಬೇಕು ಪ್ಲೀಸ್ ಅಪ್ಪ. ಪಿಂಕಿ ಅತಿ ಆಯ್ತು ನಿಂದು. ಏನು ಚಿಕ್ಕ ಹುಡುಗಿ ಅಂತ ಪ್ರೀತಿಯಿಂದ ಹೇಳಿದ್ರೆ ಹೆಚ್ಕೊಂಡಿದ್ದೀಯ ಎಷ್ಟೊಂದು ನೀನು? ಆ ಶ್ರಾವಣಿ ಕಾಲ್ ಮಾಡೋದಕ್ಕೆ ಯಾರು ಹೇಳಿದ್ದು ನಿನಗೆ? ಮನೆ ಮರ್ಯಾದೆ ತೆಗೆದೋದಳು. ಅವಳಿಗೆ ಕಾಲ್ ಮಾಡೋದಾಗ್ಲಿ ಮಾತಾಡ್ಸೋದಾಗ್ಲಿ ಯಾರು ಮಾಡ್ಕೊಡ್ದು. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ 4 ಬಿದ್ದು ಇನ್ನೊಂದು ರೂಮಲ್ಲಿ ಕೂಡ ಹಾಕ್ತೀನಿ. ಸುಮ್ಮನೆ ನಡಿ ಬಾ. ಚಿಕ್ಕಮ್ಮ ಏನ್ ಹೇಳಕ್ ಹೊರಟಿದ್ರು? ಪಿಂಕಿ ಯಾಕೆ ಅಳ್ತಿದ್ಲು? ಅಲ್ಲಿ ಏನ್ ನಡೀತಾ ಇದೆ? ಪಿಂಕಿ ಅಮ್ಮನ ಜೊತೆ ಮಾತಾಡೋದಕ್ಕಾಗ್ತಿಲ್ಲ ಅಂತ ಯಾಕೆ ಹೇಳಿದ್ಲು? ಇಲ್ಲ ಇಲ್ಲ, ಅಲ್ಲಿ ಏನೋ ಸಮಸ್ಯೆ ಆಗ್ತಿದೆ. ನಾನು ಏನ್ ಅನ್ಕೊಂಡಿದ್ನೋ ಅದ್ಯಾವುದೂ ನಡೀತಿಲ್ಲ. ಅಲ್ಲಿ ಆ ಮನೆ ಇನ್ನೇನೇನೋ ನಡೀತಿದೆ. ಒಂದು ಕಾಲದಲ್ಲಿ ಇಡೀ ಮನೆ ನನ್ನ ಜೊತೆ ಇತ್ತು. ಶ್ರಾವಣಿ ಒಬ್ಳೆ ಇದ್ಲು. ಈಗ ಇಡೀ ಮನೆ ಅವಳ ಜೊತೆ ಇದೆ. ನಾನು ಒಬ್ಳೆ ಇದ್ದೀನಿ ಅಂತ ಏನ್ ಮರ್ ಮಾಡಿದಳು ಅವಳು ಅವ್ರಿಗೆಲ್ಲ. ಮೋಟ ಘಾಟಿ ಅವಳು. ಅಲ್ಲ, ಸುಬ್ಬು ಮನೆಯವ್ರು ಯಾರೂನು ದುಡ್ಡಗಂತೂ ಬಗ್ಗೋರೇ ಅಲ್ಲ. ಆಸ್ತಿ ಅಂತಸ್ತು ಇದಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಇವ್ರು ಎಲ್ರೂ ಇವಳು ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂದ್ರೆ ಅದು ಹೇಗ್ ಸಾಧ್ಯ? ಇಡೀ ಮನೆ ಅವಳನ್ನ ಅಷ್ಟೊಂದು ಇಷ್ಟಪಡ್ತಿದೆ ಅಂತ ಏನ್ ಮಾಡಿದಳು ಅವಳು? ಮೊದ್ಲು ವರಲಕ್ಷ್ಮಿ, ಆಮೇಲೆ ವಿಶಾಲತೆ, ಆಮೇಲೆ ಕಾಂತಮ್ಮಮ್ಮಿ, ಈಗ ನೋಡಿದ್ರೆ ಧನಲಕ್ಷ್ಮಿ ಅಕ್ಕ. ಇದನ್ನೆಲ್ಲ ನನಗೆ ನಂಬೋಕೆ ಆಗ್ತಿಲ್ಲ. ಶ್ರಾವಣಿ ಮುಂದೆ ನಾನು ಸೋಲ್ತಿದ್ದೀನಿ. ಸುಬ್ಬುನ ಬಿಟ್ಕೊಟ್ಟಿದ್ದೆ ದೊಡ್ಡ ಸೋಲು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಮನೆಯವ್ರು ಎಲ್ರೂ ಅವಳ ಕಡೆ ಮಾಡಿಕೊಂಡು ನನ್ನನ್ನು ನೀರು ನಿಂತಿದ್ದಾಳೆ. ಮೊದಲು ಸುಬ್ಬುನ ನಾನು ಪಡ್ಕೋಬೇಕು ಅನ್ನೋ ಹಠ ಇತ್ತು. ಆದ್ರೆ ಈಗ ಆ ಶ್ರಾವಣಿನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು. ಸುಬ್ಬುನ ಶ್ರಾವಣಿನ ದೂರ ಮಾಡಬೇಕು. ಪ್ರತಿ ಸತಿ ಅವಳು ಗೆದ್ದಾಗ್ಲೂ, ಮನೆಯವ್ರ ಜೊತೆ ನಗ್ನಗ್ತಾ ಇದ್ದಾಗ್ಲೂ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಾಗತ್ತೆ. ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ಯಾಕೆ ಏನಾಯ್ತು ನನಗೆ? ಯಾಕೆ ಮಾಡ್ತಿದ್ಯಾ? ಇದೇನಮ್ಮ ಹೀಗ್ ಕೇಳ್ತಿದ್ಯಾ? ಇನ್ನೇನಮ್ಮ ಆಗ್ಬೇಕಾಗಿದೆ? ಆ ಶ್ರಾವಣಿನ ಆ ಮನೆಯವ್ರು ಎಲ್ಲರೂ ಒಪ್ಕೊಂಡಿದ್ದಾರೆ. ಅವಳ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗಮ್ಮ ಇರ್ಲಿ? ನನ್ನ ಹೊಟ್ಟೆ ಉರಿತಿದೆ ಅಮ್ಮ, ಹೊಟ್ಟೆ ಉರಿತಿದೆ. ಪಾಪಿಗಳು ಕಣೆ ಅವರು. ನನ್ನ ಮಗಳ ಜೀವನಕ್ಕೆ ಬೆಂಕಿ ಇಟ್ಟು ಅವರೆಲ್ಲ ಸಂತೋಷವಾಗಿದ್ದಾರಾ? ಅವ್ರ ಸಂತೋಷನೇ ಇನ್ನು ನೋವಿಗೆ ಕಾರಣ ಆಗೋಯ್ತ ಮಗಳೇ? ಇಲ್ಲ ಕಣೆ. ನನ್ನ ಮಗಳು ಇಷ್ಟು ನೊಂದ್ಕೊಂಡಿರ್ಬೇಕಾದ್ರೆ ಅವ್ರು ಸಂತೋಷವಾಗಿರೋದನ್ನ ನಾನು ಸಹಿಸೋದಿಲ್ಲ. ಅವರಿಂದಾಗಿ ನನ್ನ ಮಗಳು ಕಣ್ಣೀರು ಹಾಕ್ತಿದ್ದಾಳೆ ಅಂದಮೇಲೆ ಅವ್ರ ಮಗಳು ಈ ಮನೆಯಲ್ಲಿ ಕಣ್ಣೀರು ಹಾಕ್ಬೇಕು. ಅವಳು ಹಾಕೋ ಕಣ್ಣೀರಿನ ಬಿಸಿ ತಾಪ ಅವ್ರ ಮನೆಯವ್ರು ತಟ್ಟಬೇಕು. ನನ್ನ ಮಗಳ ನೋವು ಏನು ಅನ್ನೋದು ಅವ್ರ ಮಗಳ ಕಣ್ಣೀರಿಂದ ಅವಳು ಗೋಳಾಡ್ತಿದ್ದ ಅವ್ರಿಗೆ ಅರ್ಥ ಆಗ್ಬೇಕು.
ವರಲಕ್ಷ್ಮಿ ಯಾ ವರಲಕ್ಷ್ಮಿ ನೋಡು ಪಿಂಕಿ, ಅಮ್ಮನ ಟ್ರೀಟ್ಮೆಂಟ್ ಮುಗಿಯೋವರೆಗೂ ನೀನು ಅಮ್ಮನ ನೋಡೋಕ್ಕಾಗಲ್ಲ. ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲ, ನಂಗೆ ಅಮ್ಮ ಬೇಕು, ಅಮ್ಮನ ಜೊತೆನೇ ಇರಬೇಕು. ಪುಟ, ಅಮ್ಮ ಮಗಳನ್ನ ದೂರ ಮಾಡೋ ಮನಸ್ಸು ನನಗಿಲ್ಲ ಕಣೋ. ಯಾಕೆ ಹಠ ಮಾಡ್ತಿದ್ಯಾ? ಅರ್ಥ ಮಾಡ್ಕೋ. ಸುರೇಂದ್ರ, ಯಾಕೆ ಮಗುನ್ ಯಾಕೆ ಬೈತಿದ್ಯಾ? ಹಾ, ಪಾಪ ಮಗು, ಆಳ್ಬೇಡ. ಏನಕ್ಕ, ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೋತಿಲ್ಲ, ಸುಮ್ಮನೆ ಹಠ ಮಾಡ್ತೀಯಲ್ಲ. ಮಕ್ಳಂದ್ರೆ ಹಾಗೆ ಅಲ್ವಾ? ಹ, ಅದಕ್ಕೆ ಹೀಗೆ ಬೈತಾರ? ನಿಧಾನಕ್ಕೆ ಹೇಳು, ಅವಳಿಗೆ ಅರ್ಥ ಆಗುತ್ತೆ. ಪಿಕ್ಕಿ ಪುಟ್ಟ, ಅಳ್ಬಾರ್ದು. ಈಗೇನು, ಅಮ್ಮನ್ ನೋಡ್ಬೇಕಲ್ವಾ? ನಾನು ಕರ್ಕೊಂಡು ಹೋಗ್ತೀನಿ. ಹಾ, ಅಪ್ಪ ಬೈತಿದಾರಾ? ನಾನು ಅಪ್ಪನ್ನೇ ಬೈತೀನಿ. ಹಾ, ಅಳ್ಬಾರ್ದು. ನಂಗದೆಲ್ಲ ಬೇಕಾಗಿಲ್ಲ, ನನ್ಗೆ ಅಮ್ಮ ನೋಡಬೇಕು ಅಷ್ಟೇ. ನೋಡು ನಿನ್ನ ಮುಂದೆ ಯಾವ ರೀತಿ ಮಾತಾಡ್ತೀಯ? ಸುರೇಂದ್ರ, ಹೋಗ್ಲಿ ಬಿಡು, ಬೈಬೇಡ. ಮಕ್ಳ ಮಾತಿಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಹಾ, ಬರೀ ಮಾತಾಡಿದ್ರೆ ಪರವಾಗಿಲ್ಲ ಅಕ್ಕ, ಒಂದನ ಪರಿಸ್ಥಿತಿ ಸರಿ ಇಲ್ಲ. ಅವಳಿಗೆ ಸಿಟ್ಟು ಬಂದಾಗ ಎದುರಿಗೆ ಯಾರಿರ್ತಾರೆ ಅಂತಾನೆ ಗೊತ್ತಾಗಲ್ಲ. ಅವಳಾಗೇ ಇರಲ್ಲ. ಅದು ನೀನೇ ನನ್ಗೆ ಹೇಳಿದ್ಯಾ. ಅಂಥದ್ರಲ್ಲಿ ಇವಳು ಈ ರೀತಿ ಮಾಡಿದ್ರೆ ಭಯ ಆಗಲ್ವಾ? ಭಯ ಯಾಕೆ? ರೂಮ್ ಕೀನ ಓಪನ್ ಮಾಡಿ ಒಂದನ ಹತ್ರ ಹೋಗಿ ಮಾತಾಡ್ತಿದ್ಲಿ ಇವಳು. ಅಷ್ಟೇ ಅಲ್ಲ, ಶ್ರಾವಣಿಗೂ ಫೋನ್ ಮಾಡಿ ಮಾತಾಡ್ತಿದ್ದಾಳೆ.